Hello students, good morning. Welcome to Bhaskar's classes. ನಾನು ನಿಮ್ಮ ಭಾಸ್ಕರ್ ಅಸಿಸ್ಟೆಂಟ್ ಪ್ರೊಫೆಸರ್ ಆಫ್ ಕಾಮರ್ಸ್ GFGC ಮಾಗಡಿ. ಆಲ್ರೆಡಿ ಥರ್ಡ್ ಸೆಷನ್ನ ಮುಗಿಸಿದ್ದೀವಿ. ಇವತ್ತಿನ ದಿವಸ ಫೋರ್ತ್ ಸೆಷನಲ್ಲಿದ್ದೀವಿ. ಇವತ್ತಿನ ದಿವಸ ನಾವು ಡಿಸ್ಕಸ್ ಮಾಡಲಿಕ್ಕೆ ಹೊರಟಿರುವಂಥದ್ದು ಮುನ್ಸಿಪಲ್ ಟ್ಯಾಕ್ಸ್ನ ಡಿಡಕ್ಟ್ ಮಾಡಬೇಕು ಸರಿ GAVನಲ್ಲಿ ಯಾವ ಯಾವ ರೀತಿಯಲ್ಲಿ ಅಡ್ಜಸ್ಟ್ಮೆಂಟ್ ಅವನು ಕೊಡ್ತಾನೆ. ಒಂದು ಫುಲ್ ಫ್ಲೆಡ್ಜೆಡ್ ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ. GAV ಕ್ಯಾಲ್ಕುಲೇಟ್ ಮಾಡ್ತೀವಿ ಮತ್ತು ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿನೂ ಕೂಡ ಕ್ಯಾಲ್ಕುಲೇಟ್ ಮಾಡ್ತೀವಿ. ಆ ಕೇಸ್ನಲ್ಲಿ ಇನ್ಕಮ್ ಫ್ರಮ್ HP ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂದಾಗ ಮುನ್ಸಿಪಲ್ ಟ್ಯಾಕ್ಸ್ನ ಡಿಡಕ್ಟ್ ಮಾಡಲಿಕ್ಕೆ ಯಾವ ಯಾವ ರೀತಿಯಲ್ಲಿ ಅವನು ಕೊಡಬಹುದು, ಎಕ್ಸಾಮಿನೇಷನಲ್ಲಿ ಅಡ್ಜಸ್ಟ್ಮೆಂಟ್ನ ಯಾವ ಯಾವ ಸಿಚುಯೇಷನ್ನಲ್ಲಿ ಯಾವ ಯಾವ ರೀತಿಯಲ್ಲಿ ನಾವು ಟ್ರೀಟ್ಮೆಂಟ್ ಕೊಡಬಹುದು ಅಂದ್ಬಿಟ್ಟಿದೆ. ಇವತ್ತು 10 ಸಿಚುಯೇಷನ್ನ ನೋಡೋಣ ಸ್ಟೂಡೆಂಟ್ಸ್. GAV ಕ್ಯಾಲ್ಕುಲೇಷನ್ ಮಾಡೋದ್ರಲ್ಲಿ ಒಂದು ಸಿಚುಯೇಷನ್ನ ಹೇಳ್ಕೊಟ್ಟಿದ್ದೀನಿ. ನೆಕ್ಸ್ಟ್ ಎಪಿಸೋಡ್ನಲ್ಲಿ ಅಂದರೆ ಪಾರ್ಟ್ನಲ್ಲಿ ಡಿಫ್ರೆಂಟ್ ಸಿಚುಯೇಷನಲ್ಲಿ GAV ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು, ಸೆಕ್ಷನ್ ಬಿಗೆ ಯಾವ ರೀತಿ ಅಪಿಯರ್ ಆಗುತ್ತೆ ಅನ್ನೋ ವಿಚಾರನ ತಿಳ್ಕೊಳ್ಳೋಣ. ಇವತ್ತಿನ ದಿವಸ ನಾನು ಫೋಕಸ್ ಮಾಡಿರೋದು ಏನಕ್ಕೆ ಅಂತ, ಯಾವ ವಿಚಾರಕ್ಕೆ ಅಂತಂದರೆ ಮುನ್ಸಿಪಲ್ ಟ್ಯಾಕ್ಸ್ನ ಡಿಡಕ್ಟ್ ಮಾಡಬೇಕಾ ಬೇಡವಾ, ಎಷ್ಟು ಡಿಡಕ್ಟ್ ಮಾಡಬೇಕು ಅನ್ನೋದು ಹಲವಾರು ಜನ ಸ್ಟೂಡೆಂಟ್ಸ್ಗಳನ್ನ ಅಲ್ಲಿ ಡೌಟ್ ಇದ್ದೇ ಇರುತ್ತೆ. ಎಕ್ಸಾಮಿನೇಷನ್ಸಲ್ಲಿ ಅದನ್ನು ಮಿಸ್ಟೇಕ್ ಮಾಡ್ತಾ ಇರ್ತಾರೆ. ನಾವು ವ್ಯಾಲ್ಯೂಷನ್ಗೆ ಹೋದಾಗ ಫಸ್ಟ್ ಅಬ್ಸರ್ವ್ ಮಾಡುವಂತಹದ್ದು ಎಲ್ಲಿ ಮಿಸ್ಟೇಕ್ಸ್ ಮಾಡ್ತಾ ಇರ್ತಾರೆ ಮಕ್ಕಳು, ಅದನ್ನು ಕ್ಲಾರಿಟಿಯಾಗಿ ನೀಟಾಗಿ ಹೇಳ್ಕೊಡುವಂಥ ಜವಾಬ್ದಾರಿ ನಮ್ದಿರುತ್ತೆ. ಸೊ ಅದನ್ನು ಅಬ್ಸರ್ವ್ ಮಾಡಿ ಯಾವ ಸಿಚುಯೇಷನಲ್ಲಿ ಯಾವ ರೀತಿ ಟ್ರೀಟ್ಮೆಂಟ್ ಕೊಡಬೇಕು ಅನ್ನೋದನ್ನೇ ಜಸ್ಟ್ ಫೋಕಸ್ ಮಾಡಿ ಈ ಒಂದು ವಿಡಿಯೋ ಮಾಡಿದ್ದೀನಿ. ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ ಸ್ಟೂಡೆಂಟ್ಸ್. ಬನ್ನಿ ಸ್ಟೂಡೆಂಟ್ಸ್, ಹಾಗಾದರೆ ಈಗ ಹೋಗೋಣ ಟ್ರೀಟ್ಮೆಂಟ್ ಆಫ್ ಮುನ್ಸಿಪಲ್ ಟ್ಯಾಕ್ಸ್ ಇನ್ ಡಿಫರೆಂಟ್ ಸಿಚುಯೇಷನ್ಸ್. ಬನ್ನಿ ಸ್ಟೂಡೆಂಟ್ಸ್. ಎಸ್ ಸ್ಟೂಡೆಂಟ್ಸ್, ಮುನ್ಸಿಪಲ್ ಟ್ಯಾಕ್ಸ್ ಪೇಯ್ಡ್ ಬೈ ದ ಓನರ್. ನಾನು ಮೊದಲೇ 2ನೇ ಎಪಿಸೋಡಲ್ಲಿ ಮುನ್ಸಿಪಲ್ ಟ್ಯಾಕ್ಸ್ನ ನಾವು ಡಿಡಕ್ಟ್ ಮಾಡಬೇಕು ಅಂತಂದರೆ ಏನು ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್, ಓನರ್ ಪೇಮೆಂಟ್ ಮಾಡಬೇಕು. ಪೇಯ್ಡ್ ಬೇಸಿಸ್ ಮೇಲೆ ಡಿಡಕ್ಟ್ ಆಗೋದು, ಪೇ ಮಾಡಿದರೆ ಮಾತ್ರನೇ ಡಿಡಕ್ಷನ್ ಸಿಗೋದು. ಅಂದರೆ ನೀವು ಲೆಸ್ ಮಾಡಬೇಕಾಗಿರೋದು ಪೇಯ್ಡ್ ಬೈ ದ ಓನರ್ ಅಂತ ಸ್ಪೆಸಿಫಿಕ್ ಆಗಿ ಕೊಟ್ಟಿದ್ರೆ ಅದನ್ನು ಲೆಸ್ ಮಾಡಿ. ಮುನ್ಸಿಪಲ್ ಟ್ಯಾಕ್ಸ್ ಪೇಯ್ಡ್ ಬೈ ಹೋಮ್, ಯಾರು ಕೊಟ್ಟಿದ್ದಾರೆ ಅಂತ ಇಲ್ಲಿ ಕೊಟ್ಟಿಲ್ಲ, ಇಲ್ಲಿ ಕ್ವಶನ್ ಮಾರ್ಕ್ ಇದೆ. ಮುನ್ಸಿಪಲ್ ಟ್ಯಾಕ್ಸ್ ಪೇ ಮಾಡಿದರೆ ಓನರ್ ಕೊಟ್ಟಿದ್ದಾನ, ಟೆನೆಂಟ್ ಕೊಟ್ಟಿದ್ದಾನ ಅಂತ ಇಲ್ಲಿ ಕೊಟ್ಟಿಲ್ಲ. ಇಲ್ಲಿ ಓನರ್ ಕೊಟ್ಟಿದ್ರೆ ಡಿಡಕ್ಟ್ ಮಾಡಬೇಕು. ಇಫ್ ಮುನ್ಸಿಪಲ್ ಟ್ಯಾಕ್ಸ್ ಈಸ್ ಪೇಯ್ಡ್ ಬೈ ದ ಟೆನೆಂಟ್ ಆಗಿದ್ರೆ ಇದನ್ನು ನಾವು ಡಿಡಕ್ಟ್ ಮಾಡಲಿಕ್ಕೆ ಹೋಗಬಾರ್ದು. ಆದರೆ ಮುನ್ಸಿಪಲ್ ಟ್ಯಾಕ್ಸ್ ಪೇಯ್ಡ್ ಅಷ್ಟೇ ಕೊಟ್ಟಿದ್ದಾನ, ಓನರ್ ಪೇಮೆಂಟ್ ಮಾಡಿದಾನ ಅಥವಾ ಟೆನೆಂಟ್ ಪೇಮೆಂಟ್ ಮಾಡಿದಾನ ಅಂತ ಇನ್ಫಾರ್ಮೇಶನ್ ಏನಾದ್ರು ಆಬ್ಸೆಂಟ್ ಆಗಿದ್ರೆ ಒಂದು ನೋಟ್ ಬರೀರಿ. ಇಟ್ ಈಸ್ ಟು ಬಿ ಅಸ್ಯೂಮ್ಡ್ ದಟ್ ಮುನ್ಸಿಪಲ್ ಟ್ಯಾಕ್ಸ್ ಈಸ್ ಪೇಯ್ಡ್ ಬೈ ದ ಓನರ್. ಓನರ್ ಪೇಮೆಂಟ್ ಮಾಡಿದ್ದಾನೆ ಅಂತ ಅಂದುಕೊಂಡೆ ಸಾಲ್ವ್ ಮಾಡಬೇಕಾಗಿರುತ್ತೆ. ಹಾಗಾದರೆ ನೀವೇನು ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್, ಡಿಡಕ್ಟ್ ಮಾಡಬೇಕಾಗಿರುತ್ತೆ. ಈ ಕೇಸಲ್ಲಿ ಡಿಡಕ್ಟ್ ಮಾಡುವಂಥ ಅಗತ್ಯ ಇಲ್ಲ. ಟೆನೆಂಟ್ ಪೇಮೆಂಟ್ ಮಾಡಿದ್ರೆ ಡಿಡಕ್ಷನ್ ಸಿಗೋದಿಲ್ಲ ನಿಮಗೆ. ಮುನ್ಸಿಪಲ್ ಟ್ಯಾಕ್ಸ್ ಸ್ಟಿಲ್, 4ನೇ ಕೇಸ್ ಹೇಳ್ತಿದ್ದೀನಿ, ಮುನ್ಸಿಪಲ್ ಟ್ಯಾಕ್ಸ್ ಸ್ಟಿಲ್ ಔಟ್ಸ್ಟ್ಯಾಂಡಿಂಗ್ ಆನ್ 31st March 2020. ಅಂದರೆ ಸ್ಟಿಲ್ ಔಟ್ಸ್ಟ್ಯಾಂಡಿಂಗ್. ಮುನ್ಸಿಪಲ್ ಟ್ಯಾಕ್ಸ್ ಈಸ್ ಡಿಡಕ್ಟಬಲ್ ಆನ್ ಪೇಮೆಂಟ್ ಬೇಸಿಸ್. ಪೇಮೆಂಟ್ ಬೇಸಿಸ್ ಮೇಲೆ ಡಿಡಕ್ಷನ್ ಸಿಗುವಂಥದ್ದು. ಇದು ಔಟ್ಸ್ಟ್ಯಾಂಡಿಂಗ್ ಅಂತೆ. ಇಲ್ಲಿ ನಿಮ್ಮ ಪ್ರೀವಿಯಸ್ ಇಯರ್ ಏನು 1920ಯಲ್ಲಿ ಪೇಮೆಂಟ್ ಮಾಡಿದರೆ ಮಾತ್ರ ಡಿಡಕ್ಷನ್ ಸಿಗುತ್ತೆ. ಸ್ಟಿಲ್ ಔಟ್ಸ್ಟ್ಯಾಂಡಿಂಗ್ ಅಂದರೆ ನಾಟ್ ಪೇಯ್ಡ್, ಯೆಟ್ ಟು ಬಿ ಪೇಯ್ಡ್, ಔಟ್ಸ್ಟ್ಯಾಂಡಿಂಗ್, ಡ್ಯೂ ಅಂತ ಕೊಟ್ಟಿದ್ರ ಅಂತಂದರೆ ನಾವು ಡಿಡಕ್ಷನ್ ಮಾಡೋದಕ್ಕೆ ಅವಕಾಶ ಇರೋದಿಲ್ಲ ಸ್ಟೂಡೆಂಟ್ಸ್. ಡಿಡಕ್ಷನ್ ಮಾಡಬೇಡಿ. ನೆಕ್ಸ್ಟ್, ಮುನ್ಸಿಪಲ್ ಟ್ಯಾಕ್ಸ್ ಆಫ್ 1920 ಅಂದರೆ ಈ ಪ್ರೀವಿಯಸ್ ಇಯರ್ದು ಎಷ್ಟಂತ ಇರೋದು, 10,000 ಇರೋದು. ಮುನ್ಸಿಪಲ್ ಟ್ಯಾಕ್ಸ್ ಆಫ್ 1920 is rupees 10,000 ಬಟ್ ಪೇಯ್ಡ್ rupees 15,000. ಇಲ್ಲೇನಾಗಿದೆ ಸ್ಟೂಡೆಂಟ್ಸ್,
10,000 ಮುನ್ಸಿಪಲ್ ಟ್ಯಾಕ್ಸ್ ಪ್ರೀವಿಯಸ್ ಇಯರ್ದಿರೋದು, ಆದರೆ ಪೇಮೆಂಟ್ ಮಾಡಿರೋದು ಯಾರು ಅಂತ ಕೊಟ್ಟಿಲ್ಲ. ಯಾರಾಗಿರ್ತಾರೆ? ಓನರ್ ಆಗಿರ್ತಾರೆ. ಯಾರಾಗಿರ್ತಾರೆ ಸ್ಟೂಡೆಂಟ್ಸ್? ಓನರ್ ಪೇಮೆಂಟ್ ಮಾಡಿರ್ತಾನೆ. ಟೆನೆಂಟ್ ಅಂತ ಹೇಳಿಲ್ಲ, ಅದಕ್ಕೋಸ್ಕರ ಓನರೇ ಪೇಮೆಂಟ್ ಮಾಡಿರ್ತಾನೆ. ಎಷ್ಟು? 15,000 ಪೇಮೆಂಟ್ ಮಾಡಿದ್ದಾನೆ. ಈಗೆಲ್ಲ ಜಸ್ಟ್ ಹೇಳಿದೆ, ಇದು ಪೇಮೆಂಟ್ ಬೇಸಸ್ ಮೇಲೆ ಡಿಡಕ್ಷನ್ ಸಿಗೋದು. ಎಷ್ಟು ಅಮೌಂಟು? 15,000 ಪೇಮೆಂಟ್ ಮಾಡಿದ್ದಾನೆ. ಈ ವರ್ಷದ್ದು 10,000 ಅಂತ ಇರೋದು, ಅಂದರೆ ಹೋದ ವರ್ಷದ್ದು ಇರ್ಬೋದು, ಹೋದ ವರ್ಷದ್ದು ಬ್ಯಾಲೆನ್ಸ್ ಇರ್ಬೋದು. ಹೋದ ವರ್ಷದ ಬ್ಯಾಲೆನ್ಸು ಪ್ಲಸ್ ಈ ವರ್ಷದ್ದು. ಹೋದ ವರ್ಷದ 5,000, ಈ ವರ್ಷದ 10,000, ಎರಡು ಸೇರಿಸಿ 15,000 ಪೇಮೆಂಟ್ ಮಾಡಿದ್ದಾನೆ. ಸೊ ಅದಕ್ಕೋಸ್ಕರ ಡಿಡಕ್ಷನ್ 15,000 ಫುಲ್ಲು ಕೂಡ ಏನಾಗಿರುತ್ತೆ? ಡಿಡಕ್ಷನ್ ಸಿಗುತ್ತೆ. ಸರ್ ಹೀಗಾಗಿರಲ್ವಾ? 10,000 ಈ ವರ್ಷದ್ದು, ಮುಂದಿನ ವರ್ಷದ 5,000, ಟೋಟಲಾಗಿ 15,000 ಪೇಮೆಂಟ್ ಮಾಡಿದ್ದಾನೆ ಅಂತಂದರೆ ಡಿಡಕ್ಷನ್ ಸಿಗಲ್ವಾ? 5,000ದ್ದು ಡೆಫಿನೆಟ್ ಆಗಿ ಸಿಗುತ್ತೆ. ಯಾವುದೇ ಪ್ರೀವಿಯಸ್ ಇಯರ್ದು ಹಾಕ್ಕೊಳ್ಳಿ, ಯಾವುದೇ ಪ್ರೀವಿಯಸ್ ಇಯರ್ದು ಹಾಕ್ಕೊಳ್ಳಿ, ಕರೆಂಟ್ ಪ್ರೀವಿಯಸ್ ಇಯರ್ ಪೇಮೆಂಟ್ ಮಾಡಿದರೆ ಡಿಡಕ್ಷನ್ ಈ ವರ್ಷ ಸಿಗುತ್ತೆ. ಅರ್ಥ ಪೇಮೆಂಟ್ ಬೇಸಿಸ್ನಲ್ಲಿ, ಅಂದರೆ ಯಾವ ವರ್ಷ ಪೇಮೆಂಟ್ ಮಾಡಿರ್ತಾನೋ ಆ ವರ್ಷ ಡಿಡಕ್ಷನ್ ಸಿಗುತ್ತೆ ಸ್ಟೂಡೆಂಟ್ಸ್. ಯಾವ ವರ್ಷ ಪೇಮೆಂಟ್ ಮಾಡಿರ್ತಾನೋ ಆ ವರ್ಷ ಡಿಡಕ್ಷನ್ ಸಿಗುತ್ತೆ. ಯಾವ ವರ್ಷದ್ದು ಅನ್ನೋದು ಕನ್ಸಲ್ಟೇಷನ್ ಬೇಡ, ಯಾವ ವರ್ಷ ಪೇಮೆಂಟ್ ಮಾಡಿದನೋ ಆ ವರ್ಷ ಡಿಡಕ್ಷನ್ ಸಿಗುತ್ತೆ ಸ್ಟೂಡೆಂಟ್ಸ್. ಸೊ 6th ನಲ್ಲಿ ನೋಡಿದಾಗ 30% ಆಫ್ MT ಪೇಡ್ ಬೈ ದ ಟೆನೆಂಟ್. ಟೆನೆಂಟ್ ಪೇಮೆಂಟ್ ಮಾಡಿದ್ರೆ ಡಿಡಕ್ಷನ್ ಸಿಗಲ್ಲ. ನೀವು ಇಲ್ಲಿ ಹಿಡನ್ ಇನ್ಫಾರ್ಮೇಶನ್ ನೀವು ಅಲ್ಲಿ ಅಬ್ಸರ್ವ್ ಮಾಡ್ಬೋದು. ಏನು ಅಂತಂದ್ರೆ 30% ಆಫ್ ದ ಮುನ್ಸಿಪಲ್ ಟ್ಯಾಕ್ಸ್ ಪೇಡ್ ಬೈ ದ ಓನರ್ ಟೆನೆಂಟ್ ಆಗಿದ್ದಾರೆ. ಅಂದರೆ ಇನ್ನು ಮಿಕ್ಕಿರುವಂತಹ 70% ಯಾರು ಪೇಮೆಂಟ್ ಮಾಡಿರ್ತಾರೆ? ಓನರ್ ಪೇಮೆಂಟ್ ಮಾಡಿರ್ತಾನೆ. ಸೊ ಎಷ್ಟು ಡಿಡಕ್ಷನ್ ಸಿಗುತ್ತೆ ಸ್ಟೂಡೆಂಟ್ಸ್? 70% ಡಿಡಕ್ಷನ್ ಸಿಗುತ್ತೆ. 30% ಆಫ್ ದ ಮುನ್ಸಿಪಲ್ ಟ್ಯಾಕ್ಸ್ ಪೇಡ್ ಬೈ ದ ಟೆನೆಂಟ್ ಅಂದರೆ ಇನ್ 70% ಓನರ್ ಪೇಮೆಂಟ್ ಮಾಡಿದ್ದಾನೆ ಅಂದ್ಬಿಟ್ಟಿದೆ, ಡಿಡಕ್ಷನ್ ಸಿಗುತ್ತೆ ಸ್ಟೂಡೆಂಟ್ಸ್. ದೆನ್ ಮುನ್ಸಿಪಲ್ ಟ್ಯಾಕ್ಸ್ ಆಫ್ 9 years ₹50,000 ಪೇಡ್ ಆನ್ 10/10/2019. ಹಾಗಾದರೆ ನಿಮ್ಮ ಪ್ರೀವಿಯಸ್ ಇಯರ್ ಬಂದು 1920, ಅವನು ಪೇಮೆಂಟ್ ಮಾಡಿರೋದು 10/10/19 ಪೇಮೆಂಟ್ ಮಾಡಿರೋದು. ಅಂದರೆ ನಿಮ್ಮ ಪ್ರೀವಿಯಸ್ ಇಯರ್ನಲ್ಲಿ ಪೇಮೆಂಟ್ ಮಾಡಿರೋದು ಎಷ್ಟು ಸಾವಿರ ಪೇಮೆಂಟ್ ಮಾಡಿರೋದು? 50,000 ಪೇಮೆಂಟ್ ಮಾಡಿರೋದು. 50,000 ಪೇಮೆಂಟ್ ಮಾಡಿದ್ದಾನೆ. ಎಷ್ಟು ಇಯರ್ಸ್ದಂತೆ? 9 ಇಯರ್ಸ್ದಂತೆ. ಎಷ್ಟು ವರ್ಷದ್ದೇ ಹಾಕ್ಕೊಳ್ಳಿ, ನಿಮ್ಮ ಪ್ರೀವಿಯಸ್ ಇಯರ್ ಪೇಮೆಂಟ್ ಮಾಡೋದಂದರೆ ಅದು ಪೇಮೆಂಟ್ ಬೇಸಿಸ್ ಮೇಲೆ ಡಿಡಕ್ಷನ್ ಸಿಗೋದು. 50,000 ಫುಲ್ಲು ಡಿಡಕ್ಷನ್ ಸಿಗುತ್ತೆ ಸ್ಟೂಡೆಂಟ್ಸ್. ಸುಮ್ಮನೆ ಒಂದು ಉದಾಹರಣೆ ಹೇಳ್ತೀನಿ ನೋಡಿ. ಇಲ್ಲಿ MRV 40,000, FRV 30,000. ವಿಚ್ ಎವರ್ ಈಸ್ ಹೈಯರ್ ಅಂದರೆ ಏನಾಗಿರುತ್ತೆ ಸ್ಟೂಡೆಂಟ್ಸ್? 40,000. ಸ್ಟ್ಯಾಂಡರ್ಡ್ ರೆಂಟ್ 45,000. ವಿಚ್ ಎವರ್ ಈಸ್ ಲೋಯರ್ ಅಂದರೆ ಬರೋದು ಎಕ್ಸ್ಪೆಕ್ಟೆಡ್ ರೆಂಟ್ ಬರೋದು ಎಷ್ಟು ಬರುತ್ತೆ ಸ್ಟೂಡೆಂಟ್ಸ್? 40,000 ಬರುತ್ತೆ. ಆಕ್ಚುಯಲ್ ರೆಂಟ್ 45,000, ವಿಚ್ ಎವರ್ ಈಸ್ ಹೈಯರ್. ಹಾಗಾದರೆ ಬರೀದು GAV ಬಂದಿದ್ದು 45,000 ಬಂತು ಲೆಸ್ ಮುನ್ಸಿಪಲ್ ಟ್ಯಾಕ್ಸ್ ಪೇಯ್ಡ್ ಎಷ್ಟು ಮಾಡಿರೋದು ಸ್ಟೂಡೆಂಟ್ಸ್? ಮುನ್ಸಿಪಲ್ ಟ್ಯಾಕ್ಸ್ ಪೇಮೆಂಟ್ ಮಾಡಿರೋದು 50,000. ಹಾಗಾದರೆ ಬರೋದು NAV -5,000 ಬರುತ್ತೆ ಸ್ಟೂಡೆಂಟ್ಸ್. -5,000 ಬರ್ಬೋದು. ಮುನ್ಸಿಪಲ್ ಟ್ಯಾಕ್ಸ್ ಜಾಸ್ತಿ ಪೇಮೆಂಟ್ ಮಾಡಿರೋ ವರ್ಷ ಏನಾಗಿರುತ್ತೆ? NAV ನೆಗೆಟಿವ್ ಬರುತ್ತೆ ಸ್ಟೂಡೆಂಟ್ಸ್. ಈ ಕೇಸ್ನೇ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ನೀವು ಅಬ್ಸರ್ವ್ ಮಾಡಲಿಕ್ಕೆ ಎಕ್ಸಾಮಿನೇಷನ್ ಕೇಳಿದ್ರು ನೀವು ಮಾಡುವಂಥ ಶಕ್ತಿ ಇರಬೇಕಾಗಿರುತ್ತೆ. ಇಲ್ಲಿ ಸ್ಟ್ಯಾಟ್ಯುಟರಿ ಡಿಡಕ್ಷನ್ ಅಥವಾ ಸ್ಟ್ಯಾಂಡರ್ಡ್ ಡಿಡಕ್ಷನ್ 30% ಆಫ್ NAV ಮಾಡಬೇಕಾಗಿರೋದು ಇಲ್ಲಿ ನಿಲ್ಲಾಗಿರುತ್ತೆ ಸ್ಟೂಡೆಂಟ್ಸ್. ನಿಲ್ಲಾಗಿರುತ್ತೆ. ಅದರಲ್ಲಿ -5,000 ಮೇಲೆ 30% ಮಾಡಲಿಕ್ಕೆ ಹೋಗಬೇಡಿ. ಲೆಸ್ ಇಂಟ್ರೆಸ್ಟ್ ಆನ್ ಲೋನ್ ಒಂದು 5,000 ಇದೆ ಅಂತ ಅನ್ಕೊಳ್ಳೋಣ. ಹಾಗಾದರೆ ಬರುವಂತಹ 10,000 ಅನ್ನೋದು ಲಾಸ್ ಫ್ರಮ್ HP ಆಗಿರುತ್ತೆ ಸ್ಟೂಡೆಂಟ್ಸ್. ಇದು ನೀವು ಅರ್ಥ ಮಾಡ್ಕೊಬೇಕಾಗಿರೋದು. ಸೊ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಮುನ್ಸಿಪಲ್ ಟ್ಯಾಕ್ಸ್ ಈಸ್ 10% ಆಫ್ MRV.
ಯಾವಾಗಲೇ ಹಾಕ್ಕೊಳ್ಳಿ ಮುನ್ಸಿಪಲ್ ಟ್ಯಾಕ್ಸ್ನ ಪರ್ಸೆಂಟೇಜ್ನಲ್ಲಿ ಏನಾದ್ರು ಕೊಟ್ಟರೆ MRV ಮುನ್ಸಿಪಲ್ ರೆಂಟಲ್ ವ್ಯಾಲ್ಯೂ ಬೇಸ್ ಮೇಲೆ ನಾವು ಮಾಡಬೇಕಾಗಿರುತ್ತೆ. ಮುನ್ಸಿಪಲ್ ರೆಂಟಲ್ ವ್ಯಾಲ್ಯೂ ಬೇಸ್ ಮೇಲೆ ನಾವು ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಸೊ 1 lakh ಮೇಲೆ 10% ಅಂದರೆ 1 lakh ಮೇಲೆ 10% ಅಂದರೆ 10,000. ದೆನ್ ಮುನ್ಸಿಪಲ್ ಟ್ಯಾಕ್ಸ್ ಇದು ಮೋಸ್ಟ್ ಇಂಪಾರ್ಟೆಂಟ್. ಸೆಕ್ಷನ್ ಬಿಗೆ ಈ ರೀತಿ ಕೇಳೋದಲ್ಲೂ ಇರುತ್ತೆ, ಸೆಕ್ಷನ್ ಸಿನಲ್ಲಿ ಒಂದು ಔಟ್ನಲ್ಲಿ ಈ ರೀತಿ ಕೇಳುವಂಥ ಅವಕಾಶನೂ ಇರುತ್ತೆ. ಮುನ್ಸಿಪಲ್ ಟ್ಯಾಕ್ಸ್ 10% ಆಫ್ MRV ಅಂತ ಕೊಟ್ಬಿಟ್ಟಿದ್ದಾನೆ. ಮುನ್ಸಿಪಲ್ ಟ್ಯಾಕ್ಸ್ ಈಸ್ 10% ಆಫ್ MRV ಅಥವಾ ಬೀಯಿಂಗ್ 10% ಆಫ್ MRV. ಮುನ್ಸಿಪಲ್ ಟ್ಯಾಕ್ಸ್ ಎಷ್ಟಂತೆ ಸ್ಟೂಡೆಂಟ್ಸ್? 10,000 ಅಂತ. MRV ಎಷ್ಟು ಅಂತ ಕೊಟ್ಟಿಲ್ಲ. ಹಾಗಾದರೆ ಪ್ರಾಬ್ಲಮಲ್ಲಿ MRV ಕೊಟ್ಟಿಲ್ಲ ಅಂದರೆ ನಾವು MRVನ ಫೈಂಡ್ ಔಟ್ ಮಾಡಬೇಕಾಗುತ್ತೆ. MRV 10,000 ಇಂಟು 10%ಗೆ 10,000 ಅನ್ನೋದು 10%ಗೆ ಆದರೆ ನಾವು MRV 100% ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ಹಾಗಾದರೆ MRV ಬರುತ್ತೆ 1 lakh ಆಗಿರುತ್ತೆ ಸ್ಟೂಡೆಂಟ್ಸ್. 1 lakh ಆಗಿರುತ್ತೆ. ಹಾಗಾದರೆ 1 lakh rupees ಅಷ್ಟು ಏನಿದೆ ಇದು MRV ಆಗಿರುತ್ತೆ ಸ್ಟೂಡೆಂಟ್ಸ್. 1 lakh ಮೇಲೆ 10% ಅಂದ್ರೆ ಎಷ್ಟು? 10,000 ಈಸ್ ವಾಟ್ ಮುನ್ಸಿಪಲ್ ಟ್ಯಾಕ್ಸ್ ಆಗಿರುತ್ತೆ ಸ್ಟೂಡೆಂಟ್ಸ್. ಐ ಥಿಂಕ್ ಯು ಪೀಪಲ್ ಗಾಟ್ ಇಟ್. ಈ 9 ಕೇಸ್, ಇನ್ನೂ ಒಂದು ಕೇಸ್ ಇದೆ, ಅದು ಆಮೇಲಿಂದ ಹೇಳ್ತೀನಿ. ಸೊ 9 ಕೇಸು ನಿಮಗೆ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಯಾವ ರೀತಿ ಲೆಸ್ ಮಾಡಬೇಕಾ ಅಥವಾ ಮಾಡಬಾರ್ದ ಅನ್ನೋ 9 ಸಿಚುಯೇಷನ್ನ ನೋಡಿದರೆ 10ನೇ ಸಿಚುಯೇಷನ್ನ ಪ್ರಾಬ್ಲಮ್ ಬಂದಾಗ ನಿಮಗೆ ನೀಟಾಗಿ ಅದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ ಸ್ಟೂಡೆಂಟ್ಸ್. ಸೊ ಈಗ ಹೋಗೋಣ ಫುಲ್ ಫ್ಲೆಡ್ಜ್ ಪ್ರಾಬ್ಲಮ್, ಇನ್ಕಮ್ ಫ್ರಮ್ HP ಕ್ಯಾಲ್ಕುಲೇಷನ್. ಬನ್ನಿ ಸ್ಟೂಡೆಂಟ್ಸ್. ಅಪೂರ್ವ ಓನ್ಸ್ 5 houses. ಅಪೂರ್ವ ಓನ್ಸ್ 5 houses in Bangalore, all of which are let out. ಎಲ್ಲನೂ ಕೂಡ ಅಪೂರ್ವ ಹತ್ರ 5 houses ಇದೆ, ಎಲ್ಲ ಹೌಸಸ್ನು ಲೆಟ್ ಔಟ್ ಮಾಡಿದ್ದಾರೆ. ಕಾಂಪ್ಯೂಟ್ ಇನ್ಕಮ್ ಫ್ರಮ್ HP. ಸೊ ಹೌಸ್ 1 ಇದೆ, ಹೌಸ್ 2 ಇದೆ, ಹೌಸ್ 3 ಇದೆ, ಹೌಸ್ 4 ಇದೆ, ಹೌಸ್ 5 ಇದೆ. ಇನ್ಫಾರ್ಮೇಶನ್ ಕಾಲಮ್ನಲ್ಲಿ ಕೊಟ್ಟಿದ್ದಾರೆ. ವೆರಿ ಬ್ಯೂಟಿಫುಲ್. ಸೊ ಒಂದೊಂದು ಇನ್ಫಾರ್ಮೇಶನ್ನ ನಾವು ತಗೊಂಡು ಹೋಗ್ತಾ ಇರಬೇಕಾಗುತ್ತೆ. ಸೊ ಮುನ್ಸಿಪಲ್ ವ್ಯಾಲ್ಯೂ ಕೊಟ್ಟಿದ್ದಾರೆ. ಮುನ್ಸಿಪಲ್ ವ್ಯಾಲ್ಯೂ ಹೌಸ್ 1 2 3 4 5 ಕೊಟ್ಟಿದ್ದಾರೆ. ಸೊ ಅದನ್ನು ನಾವು ತಗೋಬೇಕಾಗುತ್ತೆ. ಮುನ್ಸಿಪಲ್ ವ್ಯಾಲ್ಯೂ 1,60,000, 1,10,000. ಇನ್ಫಾರ್ಮೇಶನ್ ಹಾಗಿದ್ದಾಗೆ ತಗೋಣ. ಮುನ್ಸಿಪಲ್ ವ್ಯಾಲ್ಯೂ ಫಸ್ಟ್ ಹೌಸ್ ಏನಿದೆ ಸ್ಟೂಡೆಂಟ್ಸ್? 1,60,000, 1,10,000. 1,60,000, 1,10,000, 1,30,000, 48. 1,30,000, 48,000. ಈ ಇನ್ಫಾರ್ಮೇಶನ್ ಕೊಟ್ಟಿಲ್ಲ. ಈ ಇನ್ಫಾರ್ಮೇಶನ್ನ ಬಗ್ಗೆ ನೋಡೋಣ. ಸೊ FRV ಕೊಟ್ಟಿದ್ದಾರೆ 1,80,000, 1,20,000, 1,30,000. 1,80,000, 1,20,000, 1,30,000. 1,80,000, 1,20,000, 1,30,000, 50, 1,50,000. 50,000. ಇನ್ನೊಂದು 1,50,000. 1,50,000. So MRV or FRV whichever is higher ಅಂತ ಹೇಳಿದಾಗ MRV or FRV whichever is higher ಅಂತ ಹೇಳಿದಾಗ ಇವೆರಡರಲ್ಲಿ ಹೈಯರ್ ಯಾವುದಿದೆ? 1,80,000. ಇವೆರಡರಲ್ಲಿ ಹೈಯರ್ ಯಾವುದಿದೆ ಅಂತ ತಗೋಬೇಕಾಗಿರುತ್ತೆ? 1,20,000. ಇವೆರಡರಲ್ಲಿ ಹೈಯರ್ ಯಾವುದಿದೆಯೋ ಅಂತ ತಗೋಬೇಕಂತೆ 1,30,000. ಇವೆರಡರಲ್ಲಿ ಹೈಯರ್ ಯಾವುದಿದೆ ಅಂತ ತಗೋಬೇಕಂತೆ 50,000. ಅದೇ ರೀತಿಯಲ್ಲಿ ಇಲ್ಲಿ ನಾವು ತಗೊಳ್ಳಿಕ್ಕೆ ಇಲ್ಲಿ
ಕೊಟ್ಟಿಲ್ಲ ಅಂತ ಇಲ್ಲ, ಕ್ವಶನ್ ಮಾರ್ಕ್ ಇದೆ. ಆ ಕ್ವಶನ್ ಮಾರ್ಕ್ನ ನೋಡೋಣ. ಆಲ್ರೆಡಿ ಮುನ್ಸಿಪಲ್ ಟ್ಯಾಕ್ಸ್ ಹೇಳುವಾಗ ಹೇಳಿದ್ದೆ ನಾನು ನಿಮಗೆ. ಈಗ ಇವಾಗ ನೆಕ್ಸ್ಟ್ ಇರುವಂತಹದ್ದು ಸ್ಟ್ಯಾಂಡರ್ಡ್ ರೆಂಟ್. ಸ್ಟ್ಯಾಂಡರ್ಡ್ ರೆಂಟ್ ಆತ ಕೊಟ್ಟಿದ್ದಾನೆ. ಸ್ಟ್ಯಾಂಡರ್ಡ್ ರೆಂಟ್ ಎಷ್ಟಂತೆ, ಫಸ್ಟ್ ಹೌಸ್ಗೆ ನಾಟ್ ಅಪ್ಲಿಕಬಲ್ ಅಂತ, ಮತ್ತು ಫೋರ್ತ್ ಹೌಸ್ಗೆ ನಾಟ್ ಅಪ್ಲಿಕಬಲ್ ಅಂತ. ಫಸ್ಟ್ ಹೌಸ್ ಥರ್ಡ್ ಹೌಸ್ ನಾಟ್ ಅಪ್ಲಿಕಬಲ್ 1,50,000, 1,16,000, 1,56,000. ಸಾರಿ, ಫಸ್ಟ್ ಹೌಸ್ಗೆ ನಾಟ್ ಅಪ್ಲಿಕಬಲ್ ಅಂತ ಹೇಳಿರೋದು. ನಾಟ್ ಅಪ್ಲಿಕಬಲ್ 1,50,000, 1,16,000, then not applicable 1,56,000, not applicable 56,000. Sorry, 1,56,000. ಅಂದ್ರೆ ಈಗ ಇಲ್ಲಿ ಮಾಡ್ಬೇಕಾಗಿರೋದು ನಾವೇನು, ಕೊನೆ ಯಾವ್ದು ನಾವು ಇನ್ನ ಏನು ಮಾಡ್ತಿಲ್ಲ. ಕಾರಣ ಏನಕ್ಕೆ ಅಂತಂದ್ರೆ ಮುನ್ಸಿಪಲ್ ರೆಂಟಲ್ ವ್ಯಾಲ್ಯೂ ಇನ್ನ ನಾವು ಫೈಂಡ್ ಔಟ್ ಮಾಡಿಲ್ಲ. ನಾಟ್ ಅಪ್ಲಿಕಬಲ್ ಆಗಿರೋದ್ರಿಂದ ನಾವು 1,80,000 ತಗೊಂತೀವಿ. ಇಲ್ಲಿ ವಿಚ್ ಎವರ್ ಈಸ್ ಲೋಯರ್ ತಗೊಬೇಕಾಗಿರೋದು. ವಿಚ್ ಎವರ್ ಈಸ್ ಲೋಯರ್ ಅಂದ್ರೆ 1,20,000. ವಿಚ್ ಎವರ್ ಈಸ್ ಲೋಯರ್ ಅಂತ, ವಿಚ್ ಎವರ್ ಈಸ್ ಲೋಯರ್ ಅಂದ್ರೆ 1,16,000. ವಿಚ್ ಎವರ್ ಈಸ್ ಲೋಯರ್ 50,000 ಹಿಯರ್. ದೆನ್ ಇದನ್ನು ನಾವು ಮಾಡುವಂತ ಅಗತ್ಯ ಇಲ್ಲ. MRV, FRV, ವಿಚ್ ಎವರ್ ಈಸ್ ಹೈಯರ್, ಸಬ್ಜೆಕ್ಟ್ ಟು ದ ಮ್ಯಾಕ್ಸಿಮಮ್ ಆಫ್ ಸ್ಟ್ಯಾಂಡರ್ಡ್ ರೆಂಟ್. ಓಕೆ, ಅಪ್ಲೈ ಮಾಡಿದ್ದಾಗಿದೆ ನಾವು. ದೆನ್ ARV ಕೊಟ್ಟಿದ್ದಾನೆ, ಆಕ್ಚುಯಲ್ ರೆಂಟ್ ರಿಸೀವ್ಡ್. ಆಕ್ಚುಯಲ್ ರೆಂಟ್ ರಿಸೀವ್ಡ್ ಆರ್ ರಿಸೀವಬಲ್ ಏನು ಕೊಟ್ಟಿದ್ದಾನೆ, 1,44,000, 1,44,000, 1,20,000, 60. ಹಾಗಾದರೆ ಕೊಟ್ಟಿರುವಂತಹ ಕೇಸಾಗೆಲ್ಲ 1,44,000, 1,44,000, 1,44,000. ದೆನ್ ಹೇಳಿರುವಂತಹದ್ದು 1,20,000, 1,20,000, 60,000, 1,44,000. ಲಾಸ್ಟ್ ಅವ್ರನ್ನ ಇನ್ನ ಕ್ಯಾಲ್ಕುಲೇಟ್ ಮಾಡ್ತಿಲ್ಲ ನಾವು. ಸೊ ಈಗ ನಾವು ಮಾಡಬೇಕಾಗಿರುವಂತಹದ್ದು ಸ್ಟ್ಯಾಂಡರ್ಡ್ ಎಕ್ಸ್ಪೆಕ್ಟೆಡ್ ರೆಂಟ್ ಆರ್ ಆಕ್ಚುಯಲ್ ರೆಂಟ್, ವಿಚ್ ಎವರ್ ಈಸ್ ಲೋಯರ್ ತಗೊಬೇಕು. ವಿಚ್ ಒನ್ ಈಸ್ ಲೋಯರ್ ಇಯರ್, 1,44,000. ಸಾರಿ, ವಿಚ್ ಎವರ್ ಈಸ್ ಹೈಯರ್ ತಗೊಬೇಕಾಗಿರೋದು 1,80,000, 1,44,000. ಇಲ್ಲಿ ಬರುವಂತಹದ್ದು 1,20,000, 60,000. ಈ ಯಾವ್ದನ್ನ ಮತ್ತೆ ನೋಡೋಣ. ಓಕೆ, ಡಿಡಕ್ಷನ್ಸ್ಗೆ ಹೋಗ್ಲಿಕ್ಕೆ ಮುಂಚೆ ನಾವು GAVನಲ್ಲಿ ಮುನ್ಸಿಪಲ್ ಟ್ಯಾಕ್ಸ್ನ ಲೆಸ್ ಮಾಡಬೇಕಾಗಿರುತ್ತೆ. ಸೊ ಇಲ್ಲಿ ಒಂದು ಲೈನ್ ಇರಬೇಕಾಗಿತ್ತು. ಓಕೆ, ಲೆಸ್ municipal tax paid by ಅಪೂರ್ವ. ಓನರ್ ಆಗಲಿ ಅಪೂರ್ವ. ಮುನ್ಸಿಪಲ್ ಟ್ಯಾಕ್ಸ್ ಪೇಮೆಂಟ್ ಮಾಡಿರುವಂತಹದನ್ನೇ ನಾವು ಲೆಸ್ ಮಾಡಬೇಕಾಗಿರುತ್ತೆ. ಸೊ ಪೇಮೆಂಟ್ ಮಾಡಿಲ್ಲ, ಡ್ಯೂ ಇದೆ, ಔಟ್ಸ್ಟ್ಯಾಂಡಿಂಗ್ ಇದೆ, ನಾಟ್ ಪೇಡ್ ಇದೆ, ಅನ್ಪೇಡ್ ಆಗಿದೆ. ಸೊ ಅದನ್ನೆಲ್ಲ ನಾವು ಲೆಸ್ ಮಾಡಬೇಕಾಗಿದೆ, ಲೆಸ್ ಮಾಡಬಾರ್ದು.
ಸೊ ಪೇಯ್ಡ್ ಆಗಿರೋದನ್ನ ಮಾತ್ರ ನೋಡಬೇಕು, ಒಂದೊಂದೇ ಎಲಿಮೆಂಟ್ ನೋಡ್ಕೊಂಡು ಹೋಗೋಣ. ನೀಟಾಗಿ ಅರ್ಥ ಆಗುತ್ತೆ ಅನ್ಸುತ್ತೆ ನಿಮಗೆ. ಈಗಲೇ ಮುನ್ಸಿಪಲ್ ಟ್ಯಾಕ್ಸ್ ಪೇಯ್ಡ್ ಬೈ ಅಪೂರ್ವ, ನಾನು 5 ಹೌಸ್ಗೂ 5 ಕೇಸ್ನ ಇಂಪಾರ್ಟೆಂಟ್ ಕೇಸ್ನ ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ. ಆ ಕೇಸ್ ಬಂದಾಗ ಯಾವ ರೀತಿ ಇದು ಮಾಡಬೇಕು. ಅಪೂರ್ವ ಪೇಮೆಂಟ್ ಮಾಡಿರೋ ಮುನ್ಸಿಪಲ್ ಟ್ಯಾಕ್ಸ್ ಯಾವ ವರ್ಷದ್ದು, ಯಾವ ವರ್ಷ ಪೇಮೆಂಟ್ ಮಾಡಿರೋದು, ಈ ವರ್ಷ ಪೇಮೆಂಟ್ ಮಾಡಿರೋದಕ್ಕೆ ಈ ವರ್ಷ ಇನ್ಫಾರ್ಮೇಶನ್ ಕೊಟ್ಟಿರೋದು. ಎಷ್ಟು ಕೊಟ್ಟಿದ್ದಾರೆ? 10,000 ಪೇಮೆಂಟ್ ಮಾಡಿದಾರಂತೆ. 10,000 ರೂಪಾಯಿ ಅಷ್ಟು ಪೇಮೆಂಟ್ ಮಾಡೋಣ. ಮುನ್ಸಿಪಲ್ ಟ್ಯಾಕ್ಸ್ ಪೇಯ್ಡ್ ಬೈ ಅಪೂರ್ವ 10,000. ಓಕೆ. ಇಂಟ್ರೆಸ್ಟ್ ಆನ್ ಮನಿ ಬಾರೋಡ್ ಫಾರ್ ಕನ್ಸ್ಟ್ರಕ್ಷನ್ or purchase of the house, deduction under section 24 subsection 2 ಸಿಗುತ್ತೆ. ಸೊ 50, 10, 5, 40, 50, 10, 5, 40. ಸೊ 50,000, 10,000 ನಿಲ್ 540, 5,000, 40,000. ಓಕೆ. ಇನ್ಫಾರ್ಮೇಶನ್ ಕೊಟ್ಟಿರೋದನ್ನು ನಾವು ಫಿಲ್ ಮಾಡ್ಕೊಂಡಿದ್ದಾಗೋಯ್ತು. ನೆಕ್ಸ್ಟ್ ಆಮೇಲೆ ಏನು ಹೇಳ್ತಾ ಇದ್ದಾರೆ? ಮುನ್ಸಿಪಲ್ ಟ್ಯಾಕ್ಸ್ ಪರ್ಸೆಂಟೇಜಸ್ ಕೊಟ್ಟಿದ್ದಾರೆ. ಏನು ಕೊಟ್ಟಿದ್ದಾರೆ? ಪರ್ಸೆಂಟೇಜ್ ಕೊಟ್ಟಿದ್ದಾರೆ. ಎಲ್ಲ ಹೌಸಸ್ ಮೇಲೂ 10% ಇದೆಯಂತೆ. ಮುನ್ಸಿಪಲ್ ಟ್ಯಾಕ್ಸ್ ಎಷ್ಟು ಪರ್ಸೆಂಟ್ ಇದೆಯಂತೆ? 10% ಇದೆಯಂತೆ. ಮುನ್ಸಿಪಲ್ ಟ್ಯಾಕ್ಸ್ ಪರ್ಸೆಂಟೇಜ್ ಕೊಟ್ರ ಅಂದ್ರೆ ಅರ್ಥ MRV ಮೇಲೆ ಅಂತ ಅರ್ಥ. ಆನ್ MRV, ಆನ್ MRV, ಆನ್ MRV, ಆನ್ MRV. 10% ಆನ್ MRV, 10% ಆನ್ MRV, 10% ಆನ್ MRV, 10% ಆನ್ MRV. So municipal tax still outstanding on 31st March 2020. So municipal tax outstanding ಇದೆಯಂತೆ. ಔಟ್ಸ್ಟ್ಯಾಂಡಿಂಗ್ ಇದ್ರೆ ಡಿಡಕ್ಷನ್ ಸಿಗಲ್ಲ. ಸೆಕೆಂಡ್ ಹೌಸ್ಗೆ ಡಿಡಕ್ಷನ್ ಸಿಗೋದಿಲ್ಲ. ಹಾಗಾದ್ರೆ ಮುನ್ಸಿಪಲ್ ಟ್ಯಾಕ್ಸ್ ಡಿಡಕ್ಷನ್ ಎರಡನೇ ಹೌಸ್ಗೆ ಸಿಗೋದಿಲ್ಲ. ಓಕೆ. ಮೂರನೇ ಹೌಸ್ ನೋಡೋಣ. ಮುನ್ಸಿಪಲ್ ಟ್ಯಾಕ್ಸ್ ಪೇಯ್ಡ್ ಅಷ್ಟೇ ಕೊಟ್ಟಿರೋದು. ಯಾರು ಕೊಟ್ಟಿರೋದು ಅಂತ ಕೊಟ್ಟಿಲ್ಲ. ಓನರ್ ಕೊಟ್ಟಿದ್ದಾನ, ಟೆನೆಂಟ್ ಕೊಟ್ಟಿದ್ದಾನ ಅಂತ ಕೊಟ್ಟಿಲ್ಲ. ಯಾವಾಗ ಮುನ್ಸಿಪಲ್ ಟ್ಯಾಕ್ಸ್ ಪೇಯ್ಡ್ ಅಷ್ಟೇ ಕೊಟ್ಟಿದ್ದಾನೆ ಅಂದ್ರೆ ಬೈ ದ ಓನರ್, ಬೈ ಅಪೂರ್ವ ಅಂತ ಅಸಂಪ್ಷನ್ ಮಾಡಿಕೊಂಡು ಮುಂದಕ್ಕೆ ಹೋಗ್ಬೇಕಾಗುತ್ತೆ. ಮೂರನೇ ಹೌಸ್ಗೆ 15,000 ರೂಪಾಯಿ ಸಿಗುತ್ತೆ. ಮೂರನೇ ಹೌಸ್ಗೆ 15,000. ಓಕೆ. ನೆಕ್ಸ್ಟ್ ನೋಡೋಣ. ಮುನ್ಸಿಪಲ್ ಟ್ಯಾಕ್ಸ್ ಆಫ್ 13 years. ಎಷ್ಟು ವರ್ಷದಂತೆ? 13 ವರ್ಷದ್ದು. 13 ವರ್ಷದ್ದು ಪೇಮೆಂಟ್ ಮಾಡ್ತಾ ಇದ್ದಾನಂತೆ. ಪೇಯ್ಡ್ ಆನ್ 10/10/2019. ಹಿಂದಿನ 13 ವರ್ಷದಿಂದ ಅವನು ಕಟ್ಟಿಲ್ಲ. 13 ವರ್ಷದ್ದು ಸೇರಿಸಿ ಎಷ್ಟು ಸಾವಿರ ಕಟ್ತಾ ಇದ್ದಾರೆ? 65,000 ಕಟ್ತಾ ಇದ್ದಾರೆ. ಪೇಮೆಂಟ್ ಬೇಸಸ್ ಮೇಲೆ ಡಿಡಕ್ಷನ್ ಸಿಗುತ್ತೆ. ಎಷ್ಟು? 65,000. ಎಷ್ಟನೇ ಹೌಸ್ಗೆ? ಫೋರ್ತ್ ಹೌಸ್ 65,000. 65,000. ಓಕೆ. ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್, ಮುನ್ಸಿಪಲ್ ಟ್ಯಾಕ್ಸ್ ಪೇಯ್ಡ್ ಬೈ ಅಪೂರ್ವ. ಅಪೂರ್ವ ಅಂದ್ರೆ ಓನರ್ ಪೇಮೆಂಟ್ ಮಾಡ್ತಿರೋದು. ಬೀಯಿಂಗ್ 10% ಆಫ್ MRV. ಬೀಯಿಂಗ್ 10% ಆಫ್ MRV. MRV ಮೇಲೆ 10%. ನೋಡಿ ಇಲ್ಲಿ ಕೊಟ್ಟಿದ್ದಾರೆ. 5ನೇ ಹೌಸ್ನಲ್ಲಿ MRV ಇರೋದು. ಮುನ್ಸಿಪಲ್ ಟ್ಯಾಕ್ಸ್ ಪೇಯ್ಡ್, ಮುನ್ಸಿಪಲ್ ಟ್ಯಾಕ್ಸ್ ಪೇಮೆಂಟ್ ಮಾಡಿರೋದು ಎಷ್ಟು? 16,000 ರೂಪಾಯಿ ಅಷ್ಟು ಮುನ್ಸಿಪಲ್ ಟ್ಯಾಕ್ಸ್ ಪೇಮೆಂಟ್ ಮಾಡ್ತೀವಿ. ಇದು ಈ 16,000 ಅನ್ನೋದು ಏನಿದು? ಮುನ್ಸಿಪಲ್ ಟ್ಯಾಕ್ಸ್. ಇದು ನಮಗೆ MRV ಕಂಡುಹಿಡಿಬಹುದು. ಯಾವ ರೀತಿ ಕಂಡುಹಿಡಿಬಹುದು? ಇದು 10% ಆದ್ರೆ
ಎಷ್ಟು ಪರ್ಸೆಂಟ್ ಇದು 10% ಆದರೆ 100% ಎಷ್ಟು ಅಂದರೆ ಬರೋದು 1,60,000. ಇದನ್ನ ನೋಟ್ನಲ್ಲಿ ಕ್ಯಾಲ್ಕುಲೇಷನ್ ಮಾಡಿ ತೋರಿಸ್ಬೇಕಾಗುತ್ತೆ. ನೋಟ್ನಲ್ಲಿ ಕ್ಯಾಲ್ಕುಲೇಷನ್ ಮಾಡಿ therefore MRV equals 1,60,000. ಸೊ ಇಲ್ಲಿ ಪೆಂಡಿಂಗ್ ಇರಿಸಿದ್ವಿ ಯಾವುದನ್ನ ಮುನ್ಸಿಪಲ್ ಟ್ಯಾಕ್ಸ್ನ ಮತ್ತು MRV ಇಂದನೂ ಕೂಡ ಇದೆಷ್ಟಿದು 1,60,000. ವಿಚ್ ಎವರ್ ಈಸ್ ಹೈಯರ್ ಅಂತ ಬರೋದು 1,60,000. ವಿಚ್ ಒನ್ ಈಸ್ ಲೋಯರ್ 1,56,000 ಈಸ್ ಲೋಯರ್. ಇದನ್ನ ಆಕ್ಚುಯಲ್ ರೆಂಟ್ ಜೊತೆಗೆ ಮಾಡಬೇಕಾಗಿರುತ್ತೆ. ಸೊ ಬರುವಂತಹದ್ದು ವಿಚ್ ಎವರ್ ಈಸ್ ಹೈಯರ್ ಅಂತ ಬರೋದು 1,56,000. ಸೊ ಮುನ್ಸಿಪಲ್ ಟ್ಯಾಕ್ಸ್ ಪೇಯ್ಡ್ ಎಷ್ಟಂತ ಪೇಮೆಂಟ್ ಮಾಡಿರೋದು? ಮುನ್ಸಿಪಲ್ ಟ್ಯಾಕ್ಸ್ ಪೇಯ್ಡ್ ಫಾರ್ ದ 5th house 16,000. 16,000. ಹಾಗಾದ್ರೆ ಈಗ ಏನ್ ಮಾಡಬೇಕಾಗಿರುತ್ತೆ? ಲೆಸ್ ಮಾಡಬೇಕಾಗಿರುತ್ತೆ. ಬರುವಂತಹ ಅಮೌಂಟ್ನೇ ನಾವೇನಂತ ಕರಿತೀರಾ? NAV ಅಂತ ಕರಿತೀರಾ. NAV ಎಷ್ಟಾಗಿರುತ್ತೆ ಅಂದ್ರೆ 1,70,000, 1,44,000, 1,05,000. ಇಲ್ಲಿ ನೀವು ಗಮನಿಸಬೇಕಾಗಿರೋದು NAV ಏನಾಗ್ತಾ ಇದೆ, ಯಾವುದಕ್ಕಿಂತ GAVಗಿಂತ ಮುನ್ಸಿಪಲ್ ಟ್ಯಾಕ್ಸ್ ಪೇಮೆಂಟ್ ಜಾಸ್ತಿ ಇದೆ. ಅದಕ್ಕೋಸ್ಕರ ಇಲ್ಲಿ ನಿಮಗೆ ನೆಗೆಟಿವ್ ಫಿಗರ್ ಬರ್ತಾ ಇದೆ. ನೆಗೆಟಿವ್ ಫಿಗರ್ ಬಂದಿರೋದನ್ನ ಬ್ರಾಕೆಟ್ ನಲ್ಲಿ ಸೂಚಿಸಿ ಅಥವಾ -5,000 ಅಂತ ಸೂಚಿಸಿ. ಸೊ ಬರುವಂತಹದ್ದು 1,40,000 ಮುನ್ಸಿಪಲ್ ಟ್ಯಾಕ್ಸ್ ಲೆಸ್ ಮಾಡಿ. ಸೊ ಈಗ ನೀವು ಮಾಡಬೇಕಾಗಿರುವಂತಹ ಕೆಲಸ ಏನಂದ್ರೆ 30% ಆಫ್ NAV. 30% ಆಫ್ NAV ಏನು ಸ್ಟ್ಯಾಂಡರ್ಡ್ ಡಿಡಕ್ಷನ್ ಮಾಡಬೇಕಾಗಿರುತ್ತೆ. ಹಾಗಾದ್ರೆ ಬರುವಂತಹದ್ದು 1,70,000. 1,70,000 ಇಂಟು 30%. ಬರುವಂತಹದ್ದು 51,000. ಎರಡು ಕೆಲಸ ಮಾಡ್ಕೊಳಕ್ ಹೋಗ್ಬೇಡಿ. ಆಗಿಂದಾಗೇನೆ ಪ್ಲಸ್ 50,000 ಮೈನಸ್ 1,70,000 ಬರುವಂತಹದ್ದು 69,000. ದೆನ್ 1,44,000 ಮೇಲೆ 1,44,000 ಮೇಲೆ ಎಷ್ಟು? 30% ಬರುವಂತಹದ್ದು 43,200. 43 43,200. 43,200 plus 10,000 minus 1,44,000. 90,800. 90,800. ಅದೇ ರೀತಿಯಲ್ಲಿ 1,05,000 ಇಂಟು 30% ಅಂದ್ರೆ ಬರೋದು 31,500 ಮೈನಸ್ 1,05,000 ಅಂದ್ರೆ ಬರೋದು 73,500. 73,500. ಇಲ್ಲಿ ನೆಗೆಟಿವ್ ಫಿಗರ್ ಇದೆ. ಸೊ NAV ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ ಆಗಲ್ಲ. ಸೊ 5,000ಗೆ 5,000 ಲೆಸ್ ಮಾಡಿದ್ರೆ ಬರೋದು 10,000 ಲಾಸ್ ಫ್ರಮ್
ಸೊ 1,40,000 1,40,000 into 30%, 42,000 plus 40,000 minus 1,40,000 ಬರುವಂತಹದು 58,000. ಸೊ ಈಗ ನಾವು ಮಾಡಿದ್ದು ಓಕೆ ಸ್ಟೂಡೆಂಟ್ಸ್, ಇದನ್ನೇ ನಾವೇನಂತ ಕರಿತೀರಾ? ಇನ್ಕಮ್ ಆರ್ ಲಾಸ್ ಫ್ರಮ್ ಹೆಚ್ ಇನ್ಕಮ್ ಆರ್ ಲಾಸ್ ಫ್ರಮ್ ಹೆಚ್ ಪಿ ಅಂತ ಹೇಳಿ. ಸೊ ಇನ್ಕಮ್ ದಿಸ್ ಇಸ್ ಅ ಲಾಸ್, ದಿಸ್ ಇಸ್ ಒನ್ ಇನ್ಕಮ್. 4 ಹೌಸ್ ಪ್ರಾಪರ್ಟಿಯಿಂದ ಇನ್ಕಮ್ ಬಂದಿದೆ, ಒಂದು ಹೌಸ್ ಪ್ರಾಪರ್ಟಿಯಿಂದ ಲಾಸ್ ಬಂದಿದೆ. ಇದನ್ನ ನಾವು ಸೆಟ್ ಆಫ್ ಮಾಡಿ ಇನ್ನೊಂದು ಸ್ಟೇಟ್ಮೆಂಟ್ ನ ಪ್ರಿಪೇರ್ ಮಾಡಬೇಕಾಗಿರುತ್ತೆ. ಸೊ ಇನ್ನೊಂದು ಸ್ಟೇಟ್ಮೆಂಟ್ ಯಾವ ರೀತಿ ಪ್ರಿಪೇರ್ ಮಾಡಬೇಕು ಅಂತಂದ್ರೆ, ಇನ್ಕಮ್ ಫ್ರಮ್ ಫಸ್ಟ್ ಹೌಸ್, ಸೆಕೆಂಡ್ ಹೌಸ್, ಥರ್ಡ್ ಹೌಸ್, ಫೋರ್ತ್ ಹೌಸ್, ಫಿಫ್ತ್ ಹೌಸ್. ಇನ್ಕಮ್ ಫ್ರಮ್ ಫಸ್ಟ್ ಹೌಸ್ ಬಂದಿರೋದೆಷ್ಟು? 69,000, 90,800, 73,500, 10,000, 58,000. ಇಷ್ಟನ್ನು ಕೂಡ ಟೋಟಲ್ ಮಾಡಿದ್ರೆ ಬರೋದು 69,000 plus 90,800 plus 73,500 minus 10,000 plus 58,000 ಬರುವಂತಹದು 2,81,300. ಇದನ್ನ ಏನಂತ ಕರೀತೀರಾ? ಟೋಟಲ್ ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ. ಅರ್ಥ ಆಗಿದೆ ಅಂತ ಭಾವಿಸ್ತೀನಿ ಸ್ಟೂಡೆಂಟ್ಸ್. ಈ ರೀತಿ ನೀವು ಒಂದು ಫುಲ್ ಫ್ಲೆಡ್ಜ್ಡ್ ಪ್ರಾಬ್ಲಮ್ನ ಎಕ್ಸಾಮಿನೇಷನ್ ಅಲ್ಲಿ ನೀವು ಸಾಲ್ವ್ ಮಾಡಬೇಕಾಗಿರುತ್ತೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಅಂದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಸ್ಟೂಡೆಂಟ್ಸ್. ನೆಕ್ಸ್ಟ್ ಎಪಿಸೋಡ್ನಲ್ಲಿ ನಾನು ನಿಮ್ಮ ಮುಂದೆ ಬರ್ತಾ ಇರುವಂತಹದ್ದು ಅನ್ರಿಯಲೈಸ್ಡ್ ರೆಂಟ್ ಮತ್ತು ವೇಕೆನ್ಸಿ ಪೀರಿಯಡ್, ವೇಕೆನ್ಸಿ ಅಲೋವೆನ್ಸ್, ಇವೆರಡನ್ನೂ ಕೂಡ ತಗೊಂಡಿರ್ತೀನಿ ಮುಂದೆ. ಇದು ಪಾರ್ಟ್ ನಂಬರ್ 5 ಆಗಿರುತ್ತೆ. ಪಾರ್ಟ್ ನಂಬರ್ 6 ನಲ್ಲಿ ಇಂಟ್ರೆಸ್ಟ್ ಆನ್ ಲೋನ್ ಕ್ಯಾಲ್ಕುಲೇಷನ್, ಮೋಸ್ಟ್ ಇಂಪಾರ್ಟೆಂಟ್. ಇದರಲ್ಲಿ ವೇಕೆನ್ಸಿ ಪೀರಿಯಡ್ ಮೋಸ್ಟ್ ಇಂಪಾರ್ಟೆಂಟ್. ಸೊ ನಾನು ನಿಮಗೆ ಬರ್ಡನ್ ಜಾಸ್ತಿ ಮಾಡಿದ್ದೀನಿ. ಪಾರ್ಟ್ ಆಗಿ, ಪೀಸ್ ಆಗಿ ನಿಮ್ಗೆ ಇನ್ಫಾರ್ಮೇಶನ್ ಏನೇನು ಕೊಡಬೇಕಾಗಿದೆಯೋ ಅದನ್ನ ಕಡಿಮೆ ಓದಿನಲ್ಲಿ 30 ಮಿನಿಟ್ಸ್ ಒಳಗಾಗಿ ಅಥವಾ ಬಿಯಾಂಡ್ ದಟ್ ನಿಮ್ಮ ಮುಂದೆ ತರ್ತೀನಿ ಸ್ಟೂಡೆಂಟ್ಸ್. ಅಲ್ಲಿವರೆಗೂ ಬಾಯ್.